ಅಮೆರಿಕ, ಇರಾನ್ ಹಾಗೂ ಇಸ್ರೇಲ್ನ ಯುದ್ಧದಿಂದ ಭಾರತಕ್ಕೆ ಗ್ಯಾಸ್ನ ವ್ಯತ್ಯಯ ಉಂಟಾಗಿದೆ. ಇದೇ ಸಮಯವೆಂದು ಗ್ಯಾಸ್ನ ಏಜೆನ್ಸಿದಾರರು ಕಾಳಸಂತೆಯಲ್ಲಿ ತಮ್ಮ ಮನ ಬಂದಂತೆ ಬೆಲೆ ನಿಗದಿ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಇದೇ ರೀತಿ ಟಿ.ನರಸೀಪುರ ಪಟ್ಟಣದ ಗೋ ಗ್ಯಾಸ್ನ ಮಾಲೀಕರು ತಮ್ಮ ಮನ ಬಂದಂತೆ ಬೆಲೆ ನಿಗದಿಪಡಿಸಿದ್ದಾರೆ ಎಂದು ಆಟೋ ಚಾಲಕರು ಆರೋಪಿಸಿದ್ದಾರೆ. ಎಂದಿನಂತೆ ತಮ್ಮ ಆಟೋ ರಿಕ್ಷಾಗಳಿಗೆ ಗ್ಯಾಸ್ ತುಂಬಿಸಲು ಗೋ ಗ್ಯಾಸ್ ಬಂಕಿಗೆ ಹೋದ ಸಂದರ್ಭದಲ್ಲಿ ಗ್ಯಾಸ್ ತುಂಬಿಸಿ ಹಣವನ್ನು ಕೊಡುವ ಸಂದರ್ಭದಲ್ಲಿ ಬೆಲೆಯನ್ನು ಕೇಳಿ ಗಾಬರಿಗೊಂಡ ಆಟೋ ಚಾಲಕರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಕೆಲಸ ಮಾಡುವ ಹುಡುಗ ಗ್ಯಾಸ್ ಬಂಕ್ನ ಮಾಲೀಕರು ಹಣವನ್ನು ಎಷ್ಟು ನಿಗದಿಪಡಿಸಿದ್ದಾರೆ ಅಷ್ಟೇ ಹಣವನ್ನು ಪಡೆದಿದ್ದೇವೆ, ಅವರು ಹೇಳಿದ್ದನ್ನ ಕೇಳುವುದಷ್ಟೇ ನಮ್ಮ ಕೆಲಸ, ನಾವು ಕೆಲಸ ಮಾಡುವ ಕೂಲಿ ಕಾರ್ಮಿಕರಷ್ಟೇ ಎಂದು ಹೇಳಿದ್ದಾನೆ. ಇದಕ್ಕೆ ಕೋಪಗೊಂಡ ಆಟೋ ಚಾಲಕರು ಉಡಾಫೆ ಉತ್ತರ ನೀಡುತ್ತಿದ್ದೀರಾ ಎಂದು ವಾಗ್ವಾದ ನಡೆಯಿತು. ಅದೇ ಸಂದರ್ಭದಲ್ಲಿ ಆಟೋ ಚಾಲಕರು ಗ್ಯಾಸ್ ತುಂಬಿಸಿದ್ದಕ್ಕೆ ಬಿಲ್ ಕೇಳಿದ್ದಾರೆ. ಆ ಸಮಯದಲ್ಲಿ ಗ್ಯಾಸ್ ಬಂಕ್ನಲ್ಲಿ ಕೆಲಸ ಮಾಡುವ ಹುಡುಗರು ತುಮಕೂರು ವಿಳಾಸ ಹೊಂದಿರುವ ಬರವಣಿಗೆಯ ಬಿಲ್ ಅನ್ನು ನೀಡಿದ್ದಾರೆ. ಇದಕ್ಕೆ ಕೋಪಗೊಂಡ ಆಟೋ ಚಾಲಕರು ಗೋ ಗ್ಯಾಸ್ನ ಮಾಲೀಕರ ಮೇಲೆ ದೂರು ದಾಖಲಿಸುವುದಾಗಿ ಮಾದೇಶ್ ಎಂಬ ಆಟೋ ಚಾಲಕರು ತಿಳಿಸಿದ್ದಾರೆ. ನೀವು ಏಕೆ ಬಿಲ್ ಕೊಡಲ್ಲ? ಈಗ ಕಂಪ್ಯೂಟರ್ ಮತ್ತೊಂದು ಯಾವುದಕ್ಕಾದ್ರೂ ಬೇಕಾದ್ರೆ ನಮ್ಮ ಮ್ಯಾನೇಜರ್ ಏನಂದ್ರೆ ಇವಾಗ ಎಲ್ಲ ರೀತಿಯಲ್ಲಿ ಮಾತಾಡಿದ್ದಾರೆ, ಉಡಾಫೆ ಮಾತಾಡಿದ್ದಾರೆ, ಇಷ್ಟಿದ್ರ ಬಂದ್ ಹಾಕ್ಸಿ ಇಲ್ದವ್ರಿಲ್ಲ ಅಂತ. ಏಕೆಂದರೆ ಸ್ಟಾರ್ಟಿಂಗ್ ಟೈಮಿಂದ ಪ್ರತಿ ಸ್ಟ್ಯಾಂಡ್ಗೂ ಬರ್ತಿದ್ರು, ಪ್ರತಿಯೊಂದು ಸ್ಟ್ಯಾಂಡ್ಗೂ ಬಂದುಬಿಟ್ಟು ನಮ್ಮ ಗೋ ಗ್ಯಾಸ್ ಅಂತಿದ್ರು, ಹಾಕಿಸ್ಕೊಳ್ಳಿ ಅಂತಿದ್ರು. ನಮ್ಮ ನರಸೀಪುರದವ್ರು ಬರ್ತಿದ್ರು. ಇವತ್ತು ಈ ಗ್ಯಾಸ್ ಹಬ್ಬವಾಗಿರೋದ್ರ ಒಳಗಾಲ ಮತ್ತು ನಗರದಿಂದ ಬರ್ತಾರೋದ್ರಿಂದ ನಮ್ಮ ನರಸೀಪುರದವ್ರು ಬನ್ನಿ ಬರ್ದೋರಿಲ್ಲ ಅಂತಿದ್ದಾರೆ. ನಮ್ಮ ಆಟೋ ಚಾಲಕರಿಂದ, ನಮ್ಮ ಟಿ.ನರಸೀಪುರ ಎಲ್ಲ ಚಾಲಕರಿಂದ ಒಂದೇ ಕಂಪ್ಲೇಂಟ್ ಹೋಯ್ತು. ನಮ್ಮಿಂದ ಹೆಚ್ಚು ಹಣ ಸುಲಿಗೆ ಮಾಡುತ್ತಿದ್ದಾರೆ ಎಂದು ಕೆಲವು ಸಮಯದವರೆಗೂ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಯಿತು. ಶಿವರಾಜ್, ಜನಸ್ನೇಹಿ ನ್ಯೂಸ್, ಟಿ.ನರಸೀಪುರ.